ಬಳ್ಳಾರಿಯ ವಿಎಸ್ಕೆ ವಿವಿ ಅಡಿ ಬರುವಂತಹ 80 ಕಾಲೇಜುಗಳ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಮಾತ್ರ ವಿವಿಯಲ್ಲೇ ಕೊಳಿತಾ ಇದೆ. 6 ತಿಂಗಳಿಂದ ವಿವಿಯಲ್ಲೇ ಉಳಿದ ಅಂಕಪಟ್ಟಿಗಳು 3 ಬಾರಿ ಸುತ್ತೋಲೆ ಹೊಡೆಸಿದ್ರೂ ನಿರ್ಲಕ್ಷ್ಯ. ರಾಶಿ ಮಾರ್ಕ್ಸ್ ಕಾರ್ಡ್ಗಳು, ಪದೇ ಪದೇ ಅಂಕಪಟ್ಟಿಗಳನ್ನು ಪರಿಶೀಲನೆ ಮಾಡುತ್ತಿರುವ ಸಿಬ್ಬಂದಿ. ಇದು ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಕಂಡುಬಂದ ದೃಶ್ಯ. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಬರೋಬ್ಬರಿ 70,000 ಮಾರ್ಕ್ಸ್ ಕಾರ್ಡ್ಗಳು. ವಿಎಸ್ಕೆ ವಿವಿಎಡಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಕಾಲೇಜು ಸೇರಿ ಒಟ್ಟು 80 ಕಾಲೇಜುಗಳು ಬರ್ತವೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ಸೆಮಿಸ್ಟರ್ ಮಾರ್ಕ್ ಕಾರ್ಡ್ಗಳು ಬಂದಿರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬಂದಿದ್ದು ವಿವಿಯ ಪರೀಕ್ಷಾ ವಿಭಾಗದಲ್ಲಿವೆ. ನಿಯಮಗಳ ಪ್ರಕಾರ ಆಯಾ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಸಿಬ್ಬಂದಿ ಬಂದು ಈ ಮಾರ್ಕ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ದುರಂತ ಅಂದರೆ 6 ತಿಂಗಳಿಂದ ಈ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಹೋಗಲು ಯಾರೂ ಬಂದಿಲ್ಲ. ಸುಮಾರು 3 ಲಕ್ಷ ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಈಗಾಗಲೇ ಮುದ್ರಿಸಿ ಸುಮಾರು 76 ಕಾಲೇಜುಗಳಿಗೆ ಅದನ್ನು ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಈ ರವಾನಿಸುವ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ 3 ರಿಂದ 4 ಬಾರಿ ನಾವು ಸುತ್ತೋಲೆಯನ್ನು ಕಳಿಸಲಾಗಿದೆ. ನೀವು ಬಂದು ನಿಮ್ಮ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ನಿಮ್ಮ ಮಹಾವಿದ್ಯಾಲಯಕ್ಕೆ ತೆಗೆದುಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಅವರಿಗೆ ಮುಂದೆ ಉನ್ನತ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗ್ರಪ್ಪ ಅಂತ ವಿವಿಯಿಂದ 3 ಬಾರಿ ಸುತ್ತೋಲೆ ಹೊರಡಿಸಲಾಗಿದೆ. ಅಲ್ಲದೆ 2 ಬಾರಿ ಪ್ರಾಂಶುಪಾಲರ ಸಭೆ ಮಾಡಲಾಗಿದೆ. ಆದರೂ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿದ್ರೆ ಇನ್ನು ವಿವಿಯಿಂದ ಬಂದಿಲ್ಲ ಅಂತ ವಿವಿ ಮೇಲೆ ಹಾಕ್ತಿದ್ದಾರಂತೆ. ಹೀಗಾಗಿ ವಿವಿ ಕೆಟ್ಟ ಹೆಸರು ಬರ್ತಾ ಇದ್ದು ಅದನ್ನು ತಪ್ಪಿಸೋದಕ್ಕೆ 70,000 ಮಾರ್ಕ್ಸ್ ಕಾರ್ಡ್ಗಳನ್ನು ಆಯಾ ಕಾಲೇಜಿಗೆ ಪೋಸ್ಟ್ ಮಾಡಲು ವಿವಿ ತಯಾರಿ ಮಾಡಿದೆ. ಅದು ಪ್ರಾಂಶುಪಾಲರನ್ನೇ ಕೇಳಬೇಕು ನೀವು. ಯಾಕೆ ಅಂತ ಹೇಳಿದರೆ ನಾವು ಈಗಾಗಲೇ ಸುತ್ತೋಲೆಗಳನ್ನು ಹೊಡಿಸಿದ್ದೀವಿ ಅಂತಲೇ ಹೇಳಿದ್ವಿ. 4 ಸುತ್ತೋಲೆಗಳನ್ನು ಹೊಡಿಸಿದ್ವಿ. 2 ಸಭೆಗಳನ್ನು ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಈಗ 1, 3 ಮತ್ತು 5ನೇ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡು ಇದ್ದವು. ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಂಶುಪಾಲರು ಮಾಡಬೇಕು. ಒಟ್ಟಾರೆ ಮಾರ್ಕ್ಸ್ ಕಾರ್ಡ್ ವಿಚಾರದಲ್ಲಿ ಕಾಲೇಜುಗಳ ಪ್ರಾಂಶುಪಾಲರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು ಈಗಲಾದರೂ ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿತರಿಸಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿಯ ವಿಎಸ್ಕೆ ವಿವಿ ಅಡಿ ಬರುವಂತಹ 80 ಕಾಲೇಜುಗಳ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಮಾತ್ರ ವಿವಿಯಲ್ಲೇ ಕೊಳಿತಾ ಇದೆ. 6 ತಿಂಗಳಿಂದ ವಿವಿಯಲ್ಲೇ ಉಳಿದ ಅಂಕಪಟ್ಟಿಗಳು 3 ಬಾರಿ ಸುತ್ತೋಲೆ ಹೊಡೆಸಿದ್ರೂ ನಿರ್ಲಕ್ಷ್ಯ. ರಾಶಿ ಮಾರ್ಕ್ಸ್ ಕಾರ್ಡ್ಗಳು, ಪದೇ ಪದೇ ಅಂಕಪಟ್ಟಿಗಳನ್ನು ಪರಿಶೀಲನೆ ಮಾಡುತ್ತಿರುವ ಸಿಬ್ಬಂದಿ. ಇದು ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಕಂಡುಬಂದ ದೃಶ್ಯ. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಬರೋಬ್ಬರಿ 70,000 ಮಾರ್ಕ್ಸ್ ಕಾರ್ಡ್ಗಳು. ವಿಎಸ್ಕೆ ವಿವಿಎಡಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಕಾಲೇಜು ಸೇರಿ ಒಟ್ಟು 80 ಕಾಲೇಜುಗಳು ಬರ್ತವೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ಸೆಮಿಸ್ಟರ್ ಮಾರ್ಕ್ ಕಾರ್ಡ್ಗಳು ಬಂದಿರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ಎಲ್ಲ ಮಾರ್ಕ್ಸ್ ಕಾರ್ಡ್ಗಳು ಬಂದಿದ್ದು ವಿವಿಯ ಪರೀಕ್ಷಾ ವಿಭಾಗದಲ್ಲಿವೆ. ನಿಯಮಗಳ ಪ್ರಕಾರ ಆಯಾ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಸಿಬ್ಬಂದಿ ಬಂದು ಈ ಮಾರ್ಕ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ದುರಂತ ಅಂದರೆ 6 ತಿಂಗಳಿಂದ ಈ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಹೋಗಲು ಯಾರೂ ಬಂದಿಲ್ಲ. ಸುಮಾರು 3 ಲಕ್ಷ ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಈಗಾಗಲೇ ಮುದ್ರಿಸಿ ಸುಮಾರು 76 ಕಾಲೇಜುಗಳಿಗೆ ಅದನ್ನು ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಈ ರವಾನಿಸುವ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ 3 ರಿಂದ 4 ಬಾರಿ ನಾವು ಸುತ್ತೋಲೆಯನ್ನು ಕಳಿಸಲಾಗಿದೆ. ನೀವು ಬಂದು ನಿಮ್ಮ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ನಿಮ್ಮ ಮಹಾವಿದ್ಯಾಲಯಕ್ಕೆ ತೆಗೆದುಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಅವರಿಗೆ ಮುಂದೆ ಉನ್ನತ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮಾರ್ಕ್ಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗ್ರಪ್ಪ ಅಂತ ವಿವಿಯಿಂದ 3 ಬಾರಿ ಸುತ್ತೋಲೆ ಹೊರಡಿಸಲಾಗಿದೆ. ಅಲ್ಲದೆ 2 ಬಾರಿ ಪ್ರಾಂಶುಪಾಲರ ಸಭೆ ಮಾಡಲಾಗಿದೆ. ಆದರೂ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿದ್ರೆ ಇನ್ನು ವಿವಿಯಿಂದ ಬಂದಿಲ್ಲ ಅಂತ ವಿವಿ ಮೇಲೆ ಹಾಕ್ತಿದ್ದಾರಂತೆ.
ಹೀಗಾಗಿ ವಿವಿ ಕೆಟ್ಟ ಹೆಸರು ಬರ್ತಾ ಇದ್ದು ಅದನ್ನ ತಪ್ಪಿಸುವುದಕ್ಕೆ 70,000 ಮಾಸ್ ಕಾರ್ಡ್ಗಳನ್ನ ಆಯಾ ಕಾಲೇಜಿಗೆ ಪೋಸ್ಟ್ ಮಾಡಲು ವಿವಿ ತಯಾರಿ ಮಾಡಿದೆ. ಅದು ಪ್ರಾಂಶುಪಾಲರನ್ನೇ ಕೇಳಬೇಕು ನೀವು. ಯಾಕೆಂತ ಹೇಳಿದ್ರೆ ನಾವು ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸಿದ್ದೀವಿ ಅಂತಲೇ ಹೇಳಿದ್ವಿ. 4 ಸುತ್ತೋಲೆಗಳನ್ನು ಹೊರಡಿಸಿದ್ವಿ. 2 ಸಭೆಗಳನ್ನು ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಈಗ 1, 3 ಮತ್ತು 5ನೇ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡು ಇದ್ದವು. ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಂಶುಪಾಲರು ಮಾಡಬೇಕು. ಒಟ್ಟಾರೆ ಮಾಸ್ ಕಾರ್ಡ್ ವಿಚಾರದಲ್ಲಿ ಕಾಲೇಜುಗಳ ಪ್ರಾಂಶುಪಾಲರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು ಈಗಲಾದರೂ ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿತರಿಸಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಬಳ್ಳಾರಿಯ VSK ವಿವಿ ಅಡಿ ಬರುವಂತಹ 80 ಕಾಲೇಜುಗಳ ವಿದ್ಯಾರ್ಥಿಗಳ ಮಾರ್ಕ್ಸ್ ಕಾರ್ಡ್ ಮಾತ್ರ ವಿವಿಯಲ್ಲೇ ಕೊಳಿತಾ ಇದೆ. 6 ತಿಂಗಳಿಂದ ವಿವಿಯಲ್ಲೇ ಉಳಿದ ಅಂಕಪಟ್ಟಿಗಳು. 3 ಬಾರಿ ಸುತ್ತೋಲೆ ಹೊಡೆಸಿದ್ರೂ ನಿರ್ಲಕ್ಷ್ಯ. ರಾಶಿ ರಾಶಿ ಮಾರ್ಕ್ಸ್ ಕಾರ್ಡ್ಗಳು. ಪದೇ ಪದೇ ಅಂಕಪಟ್ಟಿಗಳನ್ನ ಪರಿಶೀಲನೆ ಮಾಡುತ್ತಿರುವ ಸಿಬ್ಬಂದಿ. ಇದು ಬಳ್ಳಾರಿಯ ಶ್ರೀ ಕೃಷ್ಣದೇವರಾಯ ವಿಶ್ವವಿದ್ಯಾಲಯದಲ್ಲಿ ಕಂಡುಬಂದ ದೃಶ್ಯ. ಹೌದು, ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಬರೋಬ್ಬರಿ 70,000 ಮಾರ್ಕ್ಸ್ ಕಾರ್ಡ್ಗಳು. VSK ವಿವಿ ಅಡಿ ಬಳ್ಳಾರಿ, ವಿಜಯನಗರ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಯ ಕಾಲೇಜು ಸೇರಿ ಒಟ್ಟು 80 ಕಾಲೇಜುಗಳು ಬರ್ತವೆ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದುತ್ತಿದ್ದಾರೆ. ತಾಂತ್ರಿಕ ಕಾರಣದಿಂದ 2 ಸೆಮಿಸ್ಟರ್ ಮಾರ್ಕ್ ಕಾರ್ಡ್ಗಳು ಬಂದಿರಲಿಲ್ಲ. ಕಳೆದ 6 ತಿಂಗಳ ಹಿಂದೆ ಎಲ್ಲ ಮಾಸ್ ಕಾರ್ಡ್ಗಳು ಬಂದಿದ್ದು ವಿವಿಯ ಪರೀಕ್ಷಾ ವಿಭಾಗದಲ್ಲಿವೆ. ನಿಯಮಗಳ ಪ್ರಕಾರ ಆಯಾ ಕಾಲೇಜಿನ ಪ್ರಾಂಶುಪಾಲರು ಅಥವಾ ಸಿಬ್ಬಂದಿ ಬಂದು ಈ ಮಾರ್ಕ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ದುರಂತ ಅಂದರೆ 6 ತಿಂಗಳಿಂದ ಈ ಅಂಕಪಟ್ಟಿಗಳನ್ನು ತೆಗೆದುಕೊಂಡು ಹೋಗಲು ಯಾರೂ ಬಂದಿಲ್ಲ. ಸುಮಾರು 3 ಲಕ್ಷ ಮಾರ್ಕ್ಸ್ ಕಾರ್ಡ್ಗಳನ್ನು ನಾವು ಈಗಾಗಲೇ ಮುದ್ರಿಸಿ ಸುಮಾರು 76 ಕಾಲೇಜುಗಳಿಗೆ ಅದನ್ನು ರವಾನಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ವಿ. ಈ ರವಾನಿಸುವ ಸಂದರ್ಭದಲ್ಲಿ ಪ್ರಾಂಶುಪಾಲರಿಗೆ 3 ರಿಂದ 4 ಬಾರಿ ನಾವು ಸುತ್ತೋಲೆಯನ್ನು ಕಳಿಸಲಾಗಿದೆ. ನೀವು ಬಂದು ನಿಮ್ಮ ವಿದ್ಯಾರ್ಥಿಗಳ ಅಂಕಪಟ್ಟಿಯನ್ನು ನಿಮ್ಮ ಮಹಾವಿದ್ಯಾಲಯಕ್ಕೆ ತೆಗೆದುಕೊಂಡೋಗಿ ವಿದ್ಯಾರ್ಥಿಗಳಿಗೆ ವಿತರಿಸಬೇಕು. ಅವರಿಗೆ ಮುಂದೆ ಉನ್ನತ ಶಿಕ್ಷಣಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನು ಮಾಸ್ ಕಾರ್ಡ್ಗಳನ್ನು ತೆಗೆದುಕೊಂಡು ಹೋಗ್ರಪ್ಪ ಅಂತ ವಿವಿಯಿಂದ 3 ಬಾರಿ ಸುತ್ತೋಲೆ ಹೊರಡಿಸಲಾಗಿದೆ. ಅಲ್ಲದೆ 2 ಬಾರಿ ಪ್ರಾಂಶುಪಾಲರ ಸಭೆ ಮಾಡಲಾಗಿದೆ. ಆದರೂ ನಿರ್ಲಕ್ಷ್ಯ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಅಂಕಪಟ್ಟಿ ಕೇಳಿದ್ರೆ ಇನ್ನು ವಿವಿಯಿಂದ ಬಂದಿಲ್ಲ ಅಂತ ವಿವಿ ಮೇಲೆ ಹಾಕ್ತಿದ್ದಾರಂತೆ. ಹೀಗಾಗಿ ವಿವಿ ಕೆಟ್ಟ ಹೆಸರು ಬರ್ತಾ ಇದ್ದು ಅದನ್ನ ತಪ್ಪಿಸೋದಕ್ಕೆ 70,000 ಮಾಸ್ ಕಾರ್ಡ್ಗಳನ್ನ ಆಯಾ ಕಾಲೇಜಿಗೆ ಪೋಸ್ಟ್ ಮಾಡಲು ವಿವಿ ತಯಾರಿ ಮಾಡಿದೆ. ಅದು ಪ್ರಾಂಶುಪಾಲರನ್ನೇ ಕೇಳಬೇಕು ನೀವು. ಯಾಕೆಂತ ಹೇಳಿದ್ರೆ ನಾವು ಈಗಾಗಲೇ ಸುತ್ತೋಲೆಗಳನ್ನು ಹೊರಡಿಸಿದ್ದೀವಿ ಅಂತಲೇ ಹೇಳಿದ್ವಿ. 4 ಸುತ್ತೋಲೆಗಳನ್ನು ಹೊರಡಿಸಿದ್ವಿ. 2 ಸಭೆಗಳನ್ನು ಮಾನ್ಯ ಕುಲಪತಿಗಳ ಅಧ್ಯಕ್ಷತೆಯಲ್ಲೇ ನಾವು ಮಾಡಿರ್ತಕ್ಕಂಥದ್ದು. ಈಗ 1, 3 ಮತ್ತು 5ನೇ ಸೆಮಿಸ್ಟರ್ನ ಮಾರ್ಕ್ಸ್ ಕಾರ್ಡು ಇದ್ದವು. ಅವುಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಪ್ರಾಂಶುಪಾಲರು ಮಾಡಬೇಕು. ಒಟ್ಟಾರೆ ಮಾಸ್ ಕಾರ್ಡ್ ವಿಚಾರದಲ್ಲಿ ಕಾಲೇಜುಗಳ ಪ್ರಾಂಶುಪಾಲರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದ್ದು ಈಗಲಾದರೂ ಎಚ್ಚೆತ್ತು ವಿದ್ಯಾರ್ಥಿಗಳಿಗೆ ಅಂಕಪಟ್ಟಿ ವಿತರಿಸಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.